Find all pairs of consecutive odd natural number, both of which are larger than 10, such that their sum is less than 40. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಸೊ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ನ ಬರೀಬೇಕು ನಾವು. ಅಲ್ಲಿ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10 ಅಂತ ಹೇಳ್ತಾರೆ. ಅಂದರೆ ಎರಡೂ ನಂಬರು 10 ವ್ಯಾಲ್ಯೂಕ್ಕಿಂತ ಲಾರ್ಜರ್ ಇದ್ದಾವೆ. ಮತ್ತು ಇನ್ನೊಂದು ಕಂಡೀಷನ್ ಕೊಟ್ಟಿರ್ತಾರೆ, ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 4. ಹಾಗಂದರೆ ಆ ಎರಡು ನಂಬರ್ನ ನಾವು ಆ್ಯಡ್ ಮಾಡಿದರೆ ಅವು ಲೆಸ್ ದ್ಯಾನ್ 40 ಆಗ್ತವೆ. ಆ್ಯಡ್ ಮಾಡಿದರೆ ಅವೆರಡು ನಂಬರ್ನ ಆ್ಯಡ್ ಮಾಡಿದರೆ 40ಕ್ಕಿಂತ ಕಡಿಮೆ ಆಗ್ತವೆ. ಆದರೆ ಅವೆರಡು ನಂಬರು ಗ್ರೇಟರ್ ದ್ಯಾನ್ 10 ಇದ್ದಾವೆ ಅಂತ ಹೇಳ್ತಾರೆ ಅವರು. ಅಂಥ ಆರ್ಡರ್ ಪೇರ್ಸ್ನ ನಾವು ಬರೀಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಆರ್ಡ್ ನ್ಯಾಚುರಲ್ ನಂಬರ್ ಆರ್ಡರ್ ಪೇರಲ್ಲಿ ನಾವು ಪೇರ್ಸ್ನ ಬರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಪೇರ್ ಅಂದರೆ ಫಸ್ಟ್ ಆಡ್ ನ್ಯಾಚುರಲ್ ನಂಬರ್ನ ಎಕ್ಸ್ ಅಂತ ತೊಗೊಳ್ಳೋಣ. ಸೆಕೆಂಡ್ ಆಡ್ ನ್ಯಾಚುರಲ್ ನಂಬರ್ನ x+2 ಅಂತ ತೊಗೊಳ್ಳೋಣ. ಇಲ್ಲಿ ಕಂಡೀಷನ್ ಏನಿದೆ, ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10. ಹಾಗಾದರೆ ಇಲ್ಲಿ ಕಂಡೀಷನ್ ಕೊಟ್ಟಿದ್ದನ್ನು ಅಪ್ಲೈ ಮಾಡ್ತೀನಿ. ಫಸ್ಟ್ ನಂಬರ್ ಬೋತ್ ಅಂದರೆ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಎಕ್ಸ್, ಸೊ ದಟ್ ಈಸ್ ಗ್ರೇಟರ್ ದ್ಯಾನ್ 10. ಓಕೆ. ಸೆಕೆಂಡ್ ನಂಬರ್ x+2 ದಟ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 10. ಅಂದರೆ ಬೋತ್ ಆಫ್ ವಿಚ್ ಅಂತ ಕೊಟ್ಟಿದ್ದಕ್ಕೆ ಎರಡನ್ನೂ ಗ್ರೇಟರ್ ದ್ಯಾನ್ 10 ಅಂತ ಬರ್ಕೊಂಡು. ಆ್ಯಂಡ್ ಇನ್ನೂ ಒಂದು ಕಂಡೀಷನ್ ಕೊಡ್ತಾರೆ, ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 40. ಹಾಗಾದರೆ ಇವೆರಡನ್ನೂ ಆ್ಯಡ್ ಮಾಡಿದರೆ ಅವು ಏನಾಗಬೇಕಂದ್ರೆ ಅದರದ್ದು ವ್ಯಾಲ್ಯೂ ಲೆಸ್ ದ್ಯಾನ್ 40 ಆಗಿರಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಸೆಂಟೆನ್ಸದ್ದು ಡೆಫಿನೇಷನ್ ಅಪ್ಲೈ ಮಾಡ್ತೀನಿ. ಎಕ್ಸ್ ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್ x+2 ಇವೆರಡನ್ನೂ ಆ್ಯಡ್ ಮಾಡಿದೆ. ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತದೆ ಆನ್ಸರ್ ಅಂತಂದರೆ ಲೆಸ್ ದ್ಯಾನ್ 40 ಬರುತ್ತೆ ಅಂತ ಹೇಳ್ತಾರೆ. ಸೊ ಲೆಸ್ ದ್ಯಾನ್ 40. ಸೊ ನಾವು ಸಾಲ್ವ್ ಫಾರ್ ಎಕ್ಸ್. ಸೊ ಹಿಯರ್ x+x that is 2x. x+x value 2x plus 2 as it is less than 40. Solve for x. So 2x ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ. ಲೆಸ್ ದ್ಯಾನ್ ಈ +2 ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ -2 ಆಗುತ್ತೆ. 40 - 2. ಸೊ ನಾವು 2x ಈಸ್ ಲೆಸ್ ದ್ಯಾನ್ 38 ಅಂತಾಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ, ಸೊ ಡಿವೈಡಿಂಗ್ 2 ಆನ್ ಬೋತ್ ಸೈಡ್. ಸೊ 2x divided by 2 is less than 38 divided by 2. So therefore the x value less than 2 value get cancelled. 2 ones are 2, 2 nines are 18. So x value less than 19 ಅಂತ ಬಂತು. ಈಗ ನಾವು ಪಾಸಿಬಲ್ ಪೇರ್ಸ್ನ ಬರೀಬೇಕು. ಸೊ ಪಾಸಿಬಲ್ ಪೇರ್ಸ್ ಆರ್ ಅವನು ಹೇಗೆ ಬರೀಬೇಕಂದ್ರೆ ಅವು ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ ಆಗಿರಬೇಕು. ಆಮೇಲೆ ಅವೆರಡೂ ನಂಬರು ಗ್ರೇಟರ್ ದ್ಯಾನ್ 10 ಇರಬೇಕು. ಮತ್ತು ಅದರಲ್ಲಿ ಫಸ್ಟ್ ನಂಬರು ಲೆಸ್ ದ್ಯಾನ್ ಎಷ್ಟಿರಬೇಕು, 19 ಇರಬೇಕು. ಹಾಗಾದರೆ ಇಲ್ಲಿ ಫಸ್ಟ್ ನಂಬರ್ ಯಾವ್ದು ತೊಗೊಂಡಿದ್ದೀವಿ, ಫಸ್ಟ್ ನಂಬರ್ ಎಕ್ಸ್ ಅಂತ ತೊಗೊಂಡಿವಿ, ಅದು ಗ್ರೇಟರ್ ದ್ಯಾನ್ 10 ಇದೆ. ಸೊ 10ಕ್ಕಿಂತ ಗ್ರೇಟರ್ ವ್ಯಾಲ್ಯೂ ಇರೋ ಆಡ್ ನಂಬರ್ ಯಾವುದು ಅಂತಂದರೆ 11 ಆಗುತ್ತೆ. ಹಾಗಾದರೆ ಫಸ್ಟ್ ಆಡ್ ನಂಬರ್ನ ನಾನು 11 ಅಂತ ತಗೋತೀನಿ. 11 ಅಂತ ಬರಿತೀನಿ. 11 ಕಾಮ ಅದರ ನೆಕ್ಸ್ಟ್ ಆಡ್ ನಂಬರ್ ಯಾವುದಾಗಾದರೆ 13. 11, 13 ಫಸ್ಟ್ ಪೇರ್ ಆಯ್ತಿದ್ದು. ಓಕೆ. ನೆಕ್ಸ್ಟ್ ಪೇರ್ನ ಬರೆಯೋದಾದರೆ ಸ್ಟಾರ್ಟಿಂಗ್ ಮತ್ತೆ 13 ತೊಗೋತೀನಿ. 13ಗೆ 2 ಆ್ಯಡ್ ಮಾಡಿಕೊಂಡ್ರೆ ಅದೇನಾಗುತ್ತೆ 15 ಆಗುತ್ತೆ. 15 ನೆಕ್ಸ್ಟ್ 15 ತೊಗೋತೀನಿ. 15ಗೆ 2 ಆ್ಯಡ್ ಮಾಡಿಬಿಟ್ಟಿದ್ರೆ 17 ಆಗುತ್ತೆ. ನೆಕ್ಸ್ಟ್ ನಾನು 17 ತೊಗೋತೀನಿ. 17 ತೊಗೊಂಡು 17ಗೆ 2 ಆ್ಯಡ್ ಮಾಡಿದರೆ 19 ಆಗುತ್ತೆ. ನೆಕ್ಸ್ಟ್ ನಾನು 19 ತೊಗೊಂಡೆ ಅಂತಂದರೆ ಫಸ್ಟ್ ನಂಬರ್ನ 19 ಅಂತ ತೊಗೊಂಡೆ ಅಂತಂದರೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಫಸ್ಟ್ ನಂಬರ್ ಎಕ್ಸ್ ಏನಿದೆ ಲೆಸ್ ದ್ಯಾನ್ 19 ಇದೆ. 17ವರೆಗೂ ತೊಗೊಂಡಿದ್ದೀನಿ. ಫಸ್ಟ್ ನಂಬರ್ ಎಕ್ಸ್
17 ದಟ್ ಈಸ್ ಲೆಸ್ ದ್ಯಾನ್ 19. ಇಲ್ಲಿ ನೆಕ್ಸ್ಟ್ ನಾನು 19 ಅಂತ ಬರ್ದೆ ಅಂದರೆ ಇದು ರಾಂಗ್ ಆಗಿಬಿಡುತ್ತೆ, ಅಂದರೆ ಇದಕ್ಕೆ ಫಾಲ್ಸ್ ಆಗುತ್ತದು. ಅದಕ್ಕೆ ಸೊ 17ವರೆಗೂ ಅಷ್ಟೇ ಬರೆದ್ಬಿಡ್ತೀನಿ. ಸೊ 19 ತೊಗೊಂಡ್ರೆ ಸೊ ಆನ್ಸರ್ ರಾಂಗ್ ಆಗುತ್ತೆ. ಸೊ ದೆನ್ ದೀಸ್ ಆರ್ ದ ಪಾಸಿಬಲ್ ಪೇರ್ಸ್ ಇನ್ ವಿಚ್ ದ ಫಸ್ಟ್ ನಂಬರ್ ಲೆಸ್ ದ್ಯಾನ್ 19 ಆ್ಯಂಡ್ ಫಸ್ಟ್ ನಂಬರ್ ಗ್ರೇಟರ್ ದೆನ್ 10. ಗ್ರೇಟರ್ ದೆನ್ 10 ಇರಬೇಕು, ಲೆಸ್ ದ್ಯಾನ್ 19 ಇರಬೇಕು ಅಂತ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ನ ನಾನು ಬರ್ತಿದ್ದೀನಿ. ಎಕ್ಸಾಂಪಲ್ ನಂಬರ್ 2, ಫೈಂಡ್ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಇವನ್ ಪಾಸಿಟಿವ್ ಇಂಟೀಜರ್ಸ್ ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 5 ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 23. ಸೊ ಪ್ರೀವಿಯಸ್ ಕ್ವೆಶನ್ ರೀತಿನೇ ಬಿಡಿಸ್ತೀನಿ. ಇಲ್ಲಿ ಫಸ್ಟ್ ಇವನ್ ಪಾಸಿಟಿವ್ ಇಂಟೀಜರ್ನ ನಾನು ಎಕ್ಸ್ ಅಂತ ತೊಗೋತೀನಿ, ಸೆಕೆಂಡ್ ಇವನ್ ಪಾಸಿಟಿವ್ ಇಂಟೀಜರ್ನ x+2 ಅಂತ ತೊಗೋತೀನಿ. ಸೊ ಇಲ್ಲಿ ಕಂಡೀಷನ್ ಅಪ್ಲೈ ಮಾಡೋಣ. ಬೋತ್ ಆಫ್ ವಿಚ್ ಆರ್ ಲಾರ್ಜರ್ ದ್ಯಾನ್ 5 ಅಂದರೆ ಫಸ್ಟ್ ನಂಬರು ಲಾರ್ಜರ್ ದ್ಯಾನ್ 5 ಇದೆ, ಸೆಕೆಂಡ್ ನಂಬರು ಲಾರ್ಜರ್ ದ್ಯಾನ್ 5 ಇದೆ. ಸೊ ದೇರ್ ಫಾರ್ ಹಿಯರ್ ಐ ಕ್ಯಾನ್ ರೈಟ್ ದ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 5 ಆ್ಯಂಡ್ ಸೆಕೆಂಡ್ ನಂಬರ್ ದಟ್ ಈಸ್ x+2, ಸೆಕೆಂಡ್ ನಂಬರ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 5. ಸೊ ಆ್ಯಂಡ್ ಅಲ್ಲಿ ಇನ್ನೊಂದು ಕಂಡೀಷನ್ ಹೇಳ್ತಾರೆ ಅವರು, ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 23. ಹಾಗಾದರೆ ಇವೆರಡನ್ನು ಆ್ಯಡ್ ಮಾಡಿದರೆ ಅದು 23ಕ್ಕಿಂತ ಕಡಿಮೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ಕಂಡೀಷನ್ನ ಅಪ್ಲೈ ಮಾಡೋಣ. ಸೊ ಫಸ್ಟ್ ನಂಬರ್ ಎಕ್ಸ್ ಪ್ಲಸ್ ಸೆಕೆಂಡ್ ನಂಬರ್ x+2 ಇವೆರಡನ್ನು ಆ್ಯಡ್ ಮಾಡಿದರೆ ಸಮ್ ಏನು ಬರುತ್ತೆ ಅಂತ ಹೇಳ್ತಾರೆ ಅವರು, ಲೆಸ್ ದ್ಯಾನ್ 23 ಅಂತ ಹೇಳ್ತಾರೆ. ಇದನ್ನು ಮತ್ತೆ ನಾವು ಎಕ್ಸ್ಗೆ ಸಾಲ್ವ್ ಮಾಡಬೇಕೀಗ. ಸೊ ಹಿಯರ್ x plus x 2x plus 2 as it is less than 23. So now solve for x. So 2x is less than 23 minus 2. 23 minus 2. So therefore 2x is less than 23 minus 2 ಅಂದರೆ ಎಷ್ಟಾಗುತ್ತೆ, 21 ಆಗುತ್ತೆ. So now dividing 2 on both sides, 2x divided by 2 is less than 21 divided by 2. 2 get cancelled, x value is less than ಇದೇನಾಗುತ್ತೆ 10.5 ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಫಸ್ಟ್ ನಂಬರು 10.5ಕ್ಕಿಂತ ಸ್ಮಾಲರ್ ಇರಬೇಕು ಮತ್ತು ಅದೇ ವ್ಯಾಲ್ಯೂ ಗ್ರೇಟರ್ ದೆನ್ 5 ಇರಬೇಕು. ಸೊ ಹಾಗಾದರೆ ಇಲ್ಲಿ ಪಾಸಿಬಲ್ ಪೇರ್ಸ್ನ ನಾವು ಬರಿತಾ ಹೋಗೋದಾದರೆ ಪಾಸಿಬಲ್ ಪೇರ್ಸ್ ಹಾಗಾದರೆ ಇಲ್ಲಿ ಬರೆಯೋಣ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ 5 ಇದೆ. ಹಾಗಾದರೆ ಗ್ರೇಟರ್ ದೆನ್ 5 ಆಗೋ ಇವನ್ ಪಾಸಿಟಿವ್ ಇಂಟೀಜರ್ ಯಾವುದು ಅಂದರೆ 6 ಬರುತ್ತೆ. ಹಾಗಾದರೆ ಫಸ್ಟ್ ನಂಬರ್ನ ನಾನು 6 ಅಂತ ಬರ್ಕೋತೀನಿ. ಫಸ್ಟ್ ನಂಬರ್ನ 6 ಅಂತ ಬರ್ಕೋತೀನಿ. ನೆಕ್ಸ್ಟ್ ನಂಬರ್ ಏನಾಗುತ್ತೆ, 6 + 2 ಅಂದರೆ 8 ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಡರ್ ಪೇರ್, ನೆಕ್ಸ್ಟ್ ಪಾಸಿಬಲ್ ಪೇರ್ನ ಬರೀಬೇಕಾದ್ರೆ 8 ಬರ್ಕೋತೀನಿ. 8 ಪ್ಲಸ್ 2 ಆದರೆ ಎಷ್ಟಾಯಿತು, 10 ಆಯಿತು. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ನೋಡಿರಿ ಎಕ್ಸ್ ವ್ಯಾಲ್ಯೂ ಅಂದರೆ ಫಸ್ಟ್ ನಂಬರ್ ಲೆಸ್ ದ್ಯಾನ್ 10.5 ಇದೆ. 10.5 ಅಂದರೆ 10ವರೆಗೂ ತೊಗೋಬೋದು ನಾವು. ಹಾಗಾದರೆ ಫಸ್ಟ್ ನಂಬರ್ನ 10 ಅಂತ ತೊಗೊಂಡೆ ಅಂದರೆ ಇನ್ನೊಂದೇನು ಬರುತ್ತೆ, 12 ಬರುತ್ತೆ. ಸೊ ನೆಕ್ಸ್ಟ್ 12 ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 10.5 ಇದೆ. 10.5 ಏಕೆಂದರೆ ಲೆಸ್ಸರ್ ವ್ಯಾಲ್ಯೂ ಇಲ್ಲಿಗೆ ಮುಗೀತು. ಸೊ ದೀಸ್ ಆರ್ ದ ಪಾಸಿಬಲ್ ಪೇರ್ಸ್. ಸೊ ಎಕ್ಸಾಂಪಲ್ ನಂಬರ್ 3, find all pairs of consecutive odd positive integers both of which are smaller than 10 such that their sum is more than 11. ಅಂದರೆ ಇಲ್ಲೇನು ಹೇಳ್ತಾರೆ, ಅವೆರಡನ್ನೂ ಆ್ಯಡ್ ಮಾಡಿದರೆ ಅವು ಮೋರ್ ದ್ಯಾನ್ 11 ಆಗ್ತವೆ. ಅವೆರಡು ಏನಿದ್ದಾವೆ 10ಕ್ಕಿಂತ ಕಡಿಮೆ ಇದ್ದಾವೆ. ಸೊ ಅದನ್ನೇ ಇಲ್ಲಿ ಮ್ಯಾಥಮೆಟಿಕಲಿ ಬರೆಯೋದಾದರೆ ಫಸ್ಟ್ ಆಡ್ ಪಾಸಿಟಿವ್ ಇಂಟೀಜರ್ನ ಎಕ್ಸ್ ಅಂತ ತೊಗೋತೀನಿ, ಸೆಕೆಂಡ್ ಆಡ್ ಪಾಸಿಟಿವ್ ಇಂಟೀಜರ್ನ x+2 ಅಂತ ತೊಗೋತೀನಿ. ಬೋತ್ ಆಫ್ ವಿಚ್ ಆರ್ ಸ್ಮಾಲರ್ ದ್ಯಾನ್ 10. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಸ್ಮಾಲರ್ ದ್ಯಾನ್ 10
ಆಮೇಲೆ ಸೆಕೆಂಡ್ ನಂಬರ್ ಎಕ್ಸ್ ಪ್ಲಸ್ 2 ಈಸ್ ಆಲ್ಸೋ ಸ್ಮಾಲರ್ ದೆನ್ 10. ಇದು ಕಂಡೀಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಂಡ್ ದೇರ್ ಸಮ್ ಈಸ್ ಮೋರ್ ದ್ಯಾನ್ 11 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅವೆರಡನ್ನೂ ಆ್ಯಡ್ ಮಾಡಿದರೆ ಅವು ಮೋರ್ ದ್ಯಾನ್ 11 ಇರ್ತವೆ. ಫಸ್ಟ್ ನಂಬರು ಎಕ್ಸ್ ಪ್ಲಸ್ ಸೆಕೆಂಡ್ ನಂಬರು ಎಕ್ಸ್ ಪ್ಲಸ್ 2 ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಅದು ಮೋರ್ ದ್ಯಾನ್ ಅಂತ ಇದ್ದಿದ್ದಕ್ಕೆ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡಿದ್ದೀನಿ. ಮೋರ್ ದ್ಯಾನ್ 11 ಅಂತ ಹೇಳ್ತಾರೆ. ಸೊ ಹಾಗಾದರೆ ಈ ಇಕ್ವೇಷನ್ನ ನಾವು ಎಕ್ಸ್ಗೆ ಸಾಲ್ವ್ ಮಾಡೋದಾದರೆ ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 2 ಆ್ಯಸ್ ಇಟ್ ಈಸ್ ಮೋರ್ ದ್ಯಾನ್ 11 ಅಂದರೆ ಗ್ರೇಟರ್ ದ್ಯಾನ್. ನೆಕ್ಸ್ಟ್ 2x ಈಸ್ ಗ್ರೇಟರ್ ದ್ಯಾನ್ 11. ಈ 2 ವ್ಯಾಲ್ಯೂನ ಈ ಕಡೆ ತೊಗೊಂಡ್ರೆ -2 ಆಗುತ್ತೆ. ಸೊ ಸಾಲ್ವ್ ಫಾರ್ ಎಕ್ಸ್. ಸೊ 2x ಈಸ್ ಗ್ರೇಟರ್ ದ್ಯಾನ್, ಸೊ ದಿಸ್ ಈಸ್ 9. ಸೊ ಡಿವೈಡಿಂಗ್ 2 ಆನ್ ಬೋತ್ ಸೈಡ್, 2x divided by 2 is greater than 9 divided by 2. So 2 value get cancelled, x value more than, so or greater than. So 9 divided by 2 means 4.5. ಅಂದರೆ ಫಸ್ಟ್ ನಂಬರು ಗ್ರೇಟರ್ ದ್ಯಾನ್ 4.5 ಇರಬೇಕು. ಆಮೇಲೆ ಫಸ್ಟ್ ನಂಬರು ಲೆಸ್ ದ್ಯಾನ್ 10 ಇರಬೇಕು, ಸೆಕೆಂಡ್ ನಂಬರು ಲೆಸ್ ದ್ಯಾನ್ 10 ಇರಬೇಕು. ಫಸ್ಟ್ ನಂಬರು ಲೆಸ್ ದ್ಯಾನ್ 10 ಇರಬೇಕು, ಸೆಕೆಂಡ್ ನಂಬರು ಲೆಸ್ ದ್ಯಾನ್ 10 ಇರಬೇಕು ಅಂತ ಆರ್ಡರ್ ಪೇರ್ಸ್ನ ನಾವು ಈಗ ಬರಿಬೇಕು. ಸೊ ಪಾಸಿಬಲ್ ಆರ್ಡರ್ ಪೇರ್ಸ್, ಪಾಸಿಬಲ್ ಪೇರ್ಸ್ನ ಬರಿತಾ ಹೋಗೋಣ. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4.5, ಸೊ ಪಾಸಿಬಲ್ ಪೇರ್ಸ್. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 4.5 ಅದು ಏನಾಗಿರಬೇಕು? ಸೊ ಫಸ್ಟ್ ಆಡ್ ಪಾಸಿಟಿವ್ ಇಂಟೀಜರ್, ಅಂದರೆ ಅದಕ್ಕಿಂತ ಗ್ರೇಟರ್ ಇರೋ ಪಾಸಿಟಿವ್, ಅದು ಆಡ್ ಪಾಸಿಟಿವ್ ಇಂಟೀಜರ್. ಸೊ ಇದಕ್ಕಿಂತ ಗ್ರೇಟರ್ ಇರೋ ಆಡ್ ಪಾಸಿಟಿವ್ ಇಂಟೀಜರ್ ಅಂದರೆ ಅದು 5 ಆಯಿತು. 5 ಆದರೆ 5ದ ನೆಕ್ಸ್ಟ್ ನಂಬರ್ ಯಾವುದು? 7. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಸ್ಟಾರ್ಟಿಂಗ್ 7 ತಗೋತೀನಿ. 7ನಲ್ಲಿ +2 ಆದರೆ ಎಷ್ಟಾಯ್ತದು? 9 ಆಯಿತು. ಇಲ್ಲಿ ನೋಡ್ರಿ, ಫಸ್ಟ್ ನಂಬರು ಮತ್ತು ಸೆಕೆಂಡ್ ನಂಬರ್, ಫಸ್ಟ್ ನಂಬರು ಗ್ರೇಟರ್ ದ್ಯಾನ್ 10 ಇರಬೇಕು, ಸೆಕೆಂಡ್ ನಂಬರು ಲೆಸ್ ದ್ಯಾನ್, ಫಸ್ಟ್ ನಂಬರು ಲೆಸ್ ದ್ಯಾನ್ 10 ಇರಬೇಕು, ಸೆಕೆಂಡ್ ನಂಬರು ಲೆಸ್ ದ್ಯಾನ್ 10, ಎರಡೂ ಲೆಸ್ ದ್ಯಾನ್ 10 ಇರಬೇಕು ಅಂತ ಹೇಳ್ತಾರೆ. ಈಗ ಇಲ್ಲಿ ಫಸ್ಟ್ ನಂಬರು ಲೆಸ್ ದ್ಯಾನ್ 10 ಇದೆ, ಸೆಕೆಂಡ್ ನಂಬರು ಲೆಸ್ ದ್ಯಾನ್ 10 ಇದೆ, ಫಸ್ಟ್ ನಂಬರು ಲೆಸ್ ದ್ಯಾನ್ 10, ಸೆಕೆಂಡ್ ನಂಬರು ಲೆಸ್ ದ್ಯಾನ್ 10. ಈಗ ನಾನು ಇಲ್ಲಿ ಫಸ್ಟ್ 9 ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಫಸ್ಟ್ ನಂಬರ್ ಲೆಸ್ ದ್ಯಾನ್ 10 ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಡರ್ ಪೇರ್ನ ಏನು ಬರಿಬೇಕಾಗತ್ತೆ? ನಾನು ನೆಕ್ಸ್ಟ್ ನಂಬರ್ನ 11 ಅಂತ ಬರಿಬೇಕಾಗತ್ತೆ. ಸೊ ಬಟ್ 11 ಈಸ್ ನಾಟ್ ಲೆಸ್ ದ್ಯಾನ್ 10. ಹಾಗಾದರೆ ಈ ಆರ್ಡರ್ ಪೇರ್ ಬರಲ್ಲ. ಸೊ ಓನ್ಲಿ ಯಾವುದು? 5, 7, 9 ಈಸ್ ದ ಸೊಲ್ಯೂಷನ್. The marks obtained by student of class 11 in a first and second terminal examination are 62 and 48 respectively. Find the minimum marks he should get in annual examination to have an average of at least 60 marks. ಹಾಗಾದರೆ ಫಸ್ಟ್ ಟರ್ಮಿನಲ್ ಎಕ್ಸಾಮ್ನಲ್ಲಿ 62 ಮಾರ್ಕ್ಸ್ ತೊಗೊಂಡಿದ್ದಾನೆ, ಸೆಕೆಂಡ್ ಟರ್ಮಿನಲ್ ಎಕ್ಸಾಮಲ್ಲಿ 48 ತೊಗೊಂಡಿದ್ದಾನೆ. ಸೊ ಹಾಗಾದರೆ ಅವ ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಷ್ಟು ತೊಗೋಬೇಕು ಅನ್ನೋದನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಅವರು ಒಂದು ಕಂಡೀಷನ್ ಹೇಳ್ತಾರೆ. ಸೊ ಮೂರದ್ರದ್ದು ಎವರೇಜ್ ತೊಗೊಂಡ್ರೆ ಅಟ್ಲೀಸ್ಟ್ 60 ಆಗಬೇಕು ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ 60 ಅಂತಂದರೆ ಅದನ್ನು ಇಕ್ವೇಷನ್ ಫಾರ್ಮೆಟಲ್ಲಿ ಬರೆಯೋದಾದರೆ ಫಸ್ಟ್ ಟರ್ಮಿನಲ್ ಎಕ್ಸಾಮಿನೇಷನ್ ಮಾರ್ಕ್ಸ್ 62, ಸೊ 62 ಪ್ಲಸ್ ಸೆಕೆಂಡ್ ಟರ್ಮಿನಲ್ ಎಕ್ಸಾಮಿನೇಷನ್ ಮಾರ್ಕ್ಸು 48, ಸೊ +48 ಪ್ಲಸ್ ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ತೊಗೋಬೇಕು ಅಂತ ತೊಗೊಂಡಿದ್ವಿ? ಎಕ್ಸ್ ಅಂತ ತೊಗೊಂಡಿದ್ವಿ, ಎಕ್ಸ್ ತೊಗೊಳ್ಳೋಣ. ಈ ಮೂರದ್ರದ್ದು ಎವರೇಜ್ ಅಂದರೆ ಸೊ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? ಈ ಫಸ್ಟ್ ನಂಬರು, ಸೆಕೆಂಡ್ ನಂಬರ್, ಥರ್ಡ್ ನಂಬರ್, ಸೊ 3 ನಂಬರ್ಸ್ ಇರೋದಕ್ಕೆ ಡಿವೈಡೆಡ್ ಬೈ 3 ಇರ್ತೈತಿ. ಇಲ್ಲಿ ಏನು ಹೇಳ್ತಾರೆ ಅವರು? ಅಟ್ಲೀಸ್ಟ್ 60 ಮಾರ್ಕ್ಸ್ ಅಂದಿದ್ದಕ್ಕೆ ಇಲ್ಲಿ ಗ್ರೇಟರ್ ದ್ಯಾನ್ 60 ಅಂತ ತೊಗೋತೀವಿ. ಸೊ ಕಡಿಮೆ ಅಂದರೆ 60 ಆಗಬೇಕು, ಇಲ್ಲಾಂದರೆ 60ಗಿಂತ ಹೆಚ್ಚಾಗಬೇಕು. ಅದಕ್ಕೆ ಯಾವ ಸಿಂಬಲ್ ಯೂಸ್ ಮಾಡಿದೆ ಅಂದರೆ ಗ್ರೇಟರ್ ದ್ಯಾನ್ ಅನ್ನೋ ಸಿಂಬಲ್ ಯೂಸ್ ಮಾಡಿದೆ. ಸೊ ಓಕೆ, ಇಲ್ಲಿ 62
ಪ್ಲಸ್ 48. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ 110 ಆಗುತ್ತೆ. 110 ಪ್ಲಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್, ಇದು ಡಿವಿಷನ್ ಇರೋದು, ಈ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 60 ಇಂಟು 3, ಸೊ 180 ಆಯಿತು. ಸೊ ನಾವು ಸಾಲ್ವ್ ಫಾರ್ ಎಕ್ಸ್. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 180. ಸೊ ಇದು ವ್ಯಾಲ್ಯೂ ಈ ಕಡೆ ಶಿಫ್ಟ್ ಮಾಡಿದರೆ ಮೈನಸ್ ಆಗುತ್ತೆ 110. ಸೊ ದೇರ್ಫೋರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎಷ್ಟಾಯಿತು 70 ಮಾರ್ಕ್ಸ್. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಅಟ್ಲೀಸ್ಟ್ ಅಂತ ಹೇಳಿದ್ದಕ್ಕೆ ಸೊ ಎಕ್ಸಾಕ್ಟಾಗಿ 60 ಎವರೇಜು ಆಗ್ಬೋದು, 60ಕ್ಕಿಂತ ಮೋರ್ ದ್ಯಾನ್ ಆಗ್ಬೋದು. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ತೊಗೋಬೇಕು. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಅಟ್ಲೀಸ್ಟ್ ಅನ್ನೋ ವರ್ಡ್ ಸೇರಿಸಿದ್ದಕ್ಕೆ, ಅಟ್ಲೀಸ್ಟ್ ಅಂತ ಸೇರಿಸಿದಾರಲ್ಲ, ಅದಕ್ಕೆ ನಾವು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ತೊಗೊಂಡೆ. ಸೊ ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 17. ಅಂದರೆ ಎವರೇಜ್ ಆಗಿ ಒಂದು 60 ಮಾರ್ಕ್ಸ್ ಬರಬೇಕು ಅಂತಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಅವನು 70 ಮಾರ್ಕ್ಸ್ ತಗೋಬೇಕು. ಸೊ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟಾಗುತ್ತೆ, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 70. ಸೊ 70 ಮಾರ್ಕ್ಸ್ ತೊಗೋಬೇಕು, ಇಲ್ಲಾಂದರೆ ಮೋರ್ ದ್ಯಾನ್ 70 ಮಾರ್ಕ್ಸ್ ತೊಗೋಬೇಕು. ಸೊ ದಿಸ್ ಈಸ್ ದ ಸೊಲ್ಯೂಷನ್. Example number 5. Ravi obtained 70 and 75 marks in the first 2 unit test. Find the minimum marks he should get in the third test to have an average of at least 60 marks. ಸೊ ಇಲ್ಲಿನೂ ಅವ್ರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ಯೂನಿಟ್ ಟೆಸ್ಟಲ್ಲಿ 70 ಮಾರ್ಕ್ಸ್ ತೊಗೋತಾನೆ, ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ 75 ಮಾರ್ಕ್ಸ್ ತೊಗೋತಾನೆ, ಥರ್ಡ್ ಯೂನಿಟ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ಅದನ್ನು ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಆದರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಮತ್ತು ಒಂದು ಎವರೇಜ್ ಅಟ್ಲೀಸ್ಟ್ 60 ಮಾರ್ಕ್ಸ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವು ಮೂರೂ ಆ್ಯಡ್ ಮಾಡೋದು, ಎವರೇಜ್ ತೊಗೊಂಡ್ರೆ ಅದು ಅಟ್ಲೀಸ್ಟ್ 60 ಆಗಬೇಕು. ಅದನ್ನು ನಾನು ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ ಅಂದರೆ 70 ಪ್ಲಸ್ 75 ಪ್ಲಸ್ ಎಕ್ಸ್, ಈ ಮೂರೂ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 3 ತೊಗೋತೀನಿ. ಸೊ ಅಟ್ಲೀಸ್ಟ್ 60 ಅಂತ ಹೇಳಿದರೆ, ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60 ಅಂತ ಬರ್ಕೋತೀನಿ. ಸೊ ಇಲ್ಲಿ 70 ಪ್ಲಸ್ 75 ಅಂತಂದರೆ 145 ಆಗುತ್ತೆ. 145 ಪ್ಲಸ್ ಎಕ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಸೊ ಇಲ್ಲಿ 3 ಅನ್ನೋದು ಡಿವಿಷನ್ ಇತ್ತು, ಅದನ್ನು ಈ ಕಡೆ ತೊಗೊಂಡ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 60 ಇಂಟು 3 180. ಸೊ ನಾವು ಸಾಲ್ವ್ ಫಾರ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 180. ಸೊ 145ನ ಈ ಕಡೆ ಶಿಫ್ಟ್ ಮಾಡಿದರೆ ಮೈನಸ್ 145 ಆಗುತ್ತೆ. ಸೊ ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಸೊ ಇದರಲ್ಲಿ ಇದ್ರ ಮೈನಸ್ ಮಾಡಿದರೆ 35 ಬರುತ್ತೆ. ಅಂದರೆ ಎವರೇಜ್ ಒಂದು ಅಟ್ಲೀಸ್ಟ್ 60 ಮಾರ್ಕ್ಸ್ ಆಗಬೇಕು ಅಂತಂದರೆ ಥರ್ಡ್ ಯೂನಿಟ್ ಟೆಸ್ಟಿಗೆ ನಾವು 35 ಮಾರ್ಕ್ಸ್ ತೊಗೋಬೋದು, ಇಲ್ಲಾಂದರೆ 35ಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ತೊಗೋಬೋದು. ಸೊ ಅದಕ್ಕೆ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ತೊಗೊಂಡಿದ್ವಿ. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದರೆ ಎಕ್ಸಾಕ್ಟಾಗಿ 60 ಎವರೇಜ್ ಆಗ್ಬೋದು, ಇಲ್ಲಾಂದರೆ 60ಕ್ಕಿಂತ ಮೋರ್ ದ್ಯಾನ್ ಆಗ್ಬೋದು. ಅದಕ್ಕೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್. ಸೊ ಥರ್ಡ್ ಟೆಸ್ಟ್ ಮಾರ್ಕ್ಸ್ ಏನಾಯಿತು ಹಾಗಾದರೆ ಎಕ್ಸ್ ಮಾರ್ಕ್ಸ್ ಅಂತ ತೊಗೊಂಡಿದ್ವಿ. ಥರ್ಡ್ ಟೆಸ್ಟ್ ಮಾರ್ಕ್ಸ್, so x value more than or equal to 35. So this is the solution.